ಕೋವಿಡ್ ಸಂದರ್ಭದಲ್ಲಿ ಹೆಣ ಒತ್ತಿದ್ದಾನೆ, ಔಷಧಿ ಕೊಟ್ಟಿದ್ದಾನೆ, ಮನಮೇರಿಂಗು ಮಾಡಿದ್ದಾರೆ. ಕುಮಾರಸ್ವಾಮಿಯವರು ಈ ಕ್ಷೇತ್ರ, ಕನಕಪುರ ಕ್ಷೇತ್ರ ಎಲ್ಲ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದವರು. ದೇವೇಗೌಡರು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದವರು. ಚನ್ನಪಟ್ಟಣ MLA, ರಾಮನಗರ MLA. ಕೋವಿಡ್ ಸಂದರ್ಭದಲ್ಲಿ ಎಲ್ಲಿದ್ದರು? DK ಸುರೇಶ್ ಒಬ್ಬರೇ ಈ ಬಡರ ಜನತೆಯ ಹೆಣವನ್ನು ಒತ್ತಿದ್ದು. ಜನ ಅವನ ಪಲ್ಲಕ್ಕಿನ ಹೊರ್ತಾಯಿದ್ರು. ನಾನು ಮಾಡಲಿಲ್ಲ, ಜನ ಮಾಡಿದ್ದಾರೆ. ನಮಗೆ ಏನು ಎಲೆಕ್ಷನ್ನು ದೇವೇಗೌಡರ ಕುಟುಂಬದ ಮೇಲೆ ಹೊಸ್ತೇನಲ್ಲ, ಸಿಂಗಲ್ ಕ್ಯಾಂಡಿಡೇಟು ಹೊಸ್ತಲ್ಲ. ಹಿಂದೆ ಕೂಡ ಇದೇ ರೀತಿ BJP ದಳ ಎರಡೂ ಸೇರಿ ಕ್ಯಾಂಡಿಡೇಟ್ ಹಾಕ್ಕೊಂಡಿದ್ರು. ಇವತ್ತು ಹಾಕಿದ್ದಾರೆ. ಆವತ್ತಿಗೂ ಇವತ್ತಿಗೂ ಬೇಕಾದ ಶಕ್ತಿ ಇದೆ. DK ಸುರೇಶು ಪ್ರತಿಯೊಂದು ಹಳ್ಳಿಲಿ ಪ್ರತಿಯೊಂದು ಮನೆಗೂ ಗೊತ್ತಿದೆ. ಕಳೆದ ಪಾರ್ಲಿಮೆಂಟ್ ಮೆಂಬರ್ ಆದ ದಿನದಿಂದ ಅವ್ರು ನಿದ್ರೆನೇ ಮಾಡದೆ ಜನರ ಸೇವೆನ ಮಾಡಿದ್ದಾರೆ. ನಮ್ಮ ಕ್ಷೇತ್ರದ ಜನತೆ, ಬೆಂಗಳೂರು ಲೋಕಸಭಾ ಕ್ಷೇತ್ರದ ಜನತೆ ಭಾಳ ಉಪಕಾರ ಸ್ಮರಣೆ ಮಾಡ್ಕೊಳ್ಳೋಂಥವ್ರು. ಇವತ್ತು ದೊಡ್ಡ ಮತದಿಂದ, ಬಹುಮತದಿಂದ ಗೆಲ್ಲಿಸ್ತಾರೆ. ಫೈಟ್ ಆಗುತ್ತಾ ಕೇಕ್ ವಾಕ್ ಇದೆ ಸರ್ ಫೈಟ್ ಆಗುತ್ತಾ ಕೇಕ್ ವಾಕ್ ಸರ್ ಫೈಟ್ ಕೇಕ್ ವಾಕ್ ಹೇಗೆ ಸರ್? ಅಲ್ಲ, ಜನ ತೀರ್ಮಾನ ಮಾಡ್ತಾರೆ. ನಿಮ್ಗೇನ್ ಅನ್ಸುತ್ತೆ ಸರ್? ಅತಿ ಹೆಚ್ಚು ಮತದಿಂದ ಗೆಲ್ತೀವಿ ಸರ್. ಮಂಜುನಾಥ್ ಅವ್ರನ್ನ ಅಖಾಡಕ್ಕೆ ಇಳಿಸಿದಾಗ ಇದು ಹೃದಯವಂತ ವರ್ಸಸ್ ಬಂಡೆ ಫೈಟ್ ಅಂತಂದ್ರು. ಇದನ್ನ ನೀವು ಯಾವ ರೀತಿ ನೋಡ್ತೀರಿ? ಅಲ್ಲಪ್ಪ, ಹೆಣ ಒತ್ತವನ್ರಿ. ಕೋವಿಡ್ ಸಂದರ್ಭದಲ್ಲಿ ಹೆಣ ಒತ್ತಿದ್ದಾನೆ, ಔಷಧಿ ಕೊಟ್ಟಿದ್ದಾನೆ, ಮನಮೇರಿಂಗು ಮಾಡಿದ್ದಾರೆ. ಕುಮಾರಸ್ವಾಮಿಯವರು ಈ ಕ್ಷೇತ್ರ, ಕನಕಪುರ ಕ್ಷೇತ್ರ ಎಲ್ಲ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದವರು. ದೇವೇಗೌಡರು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದವರು. ಚನ್ನಪಟ್ಟಣ MLA, ರಾಮನಗರ MLA. ಕೋವಿಡ್ ಸಂದರ್ಭದಲ್ಲಿ ಎಲ್ಲಿದ್ದರು? DK ಸುರೇಶ್ ಒಬ್ಬರೇ ಈ ಬಡ